ನೇ ತಾರೀಕಿಗೆ ನಿರ್ಮಲಾ ಸೀತಾರಾಮನ್ ಏನು ಬಜೆಟ್ ಪ್ರೆಸೆಂಟ್ ಮಾಡಿದ್ದಾರೆ ಲೋಕಸಭೆಯಲ್ಲಿ. ಇದು ಅತ್ಯಂತ ಕಳವಳಕಾರಿಯಾದಂಥ ಬಜೆಟ್ ಇದೆ. ಇದು ಕೇವಲ ಶ್ರೀಮಂತರ ಪರ, ಕಾರ್ಪೊರೇಟ್ ಪರವಾದಂಥ ಒಂದು ಬಜೆಟ್ ಇದೆ. ಇದರಲ್ಲಿ ಕಾರ್ಮಿಕರಿಗಾಗಲಿ, ರೈತರಿಗಾಗಲಿ, ನಿರುದ್ಯೋಗಿ ಯುವಕರಿಗಾಗಲಿ, ಮಹಿಳೆಯರಿಗಾಗಲಿ ಯಾವುದೇ ಇದರಲ್ಲಿ ಬಜೆಟ್ನಲ್ಲಿ ಪ್ರಾವಿಷನ್ ಕೊಟ್ಟಿಲ್ಲ. ಹೀಗಾಗಿ ಈ ಬಜೆಟು ಭಾಳ ನಾಚಿಕೆಯ ಬಜೆಟು, ಇದು ಖಂಡನಾರ್ಹವಾದಂಥ ಬಜೆಟ್ ಅಂತೇಳಿ CITU ಡಿಸ್ಟ್ರಿಕ್ಟ್ ಕಮಿಟಿ ಹೇಳ್ತದೆ. ಇದರ ಜೊತೆಗೆ ಇವತ್ತು ದೇಶದಲ್ಲಿ ಬಡತನ, ನಿರುದ್ಯೋಗ, ಅನಕ್ಷರತೆ, ಹಲವಾರು ರೋಗ ರುಜಿನಗಳು, ಯಾವುದೇ ಬಡವರಿಗೆ ಸಂಬಂಧಪಟ್ಟಂಥ ಯಾವುದೇ ಸೌಲಭ್ಯಗಳಿಗೆ ಈ ಬಜೆಟ್ನಲ್ಲಿ ಹೆಚ್ಚಿಗೆ ಅನುದಾನ ನೀಡಿರುವುದಿಲ್ಲ. ಶಿಕ್ಷಣಕ್ಕೆ ಕಡಿತಗೊಳಿಸಿದ್ದಾರೆ, ರೋಜ್ಗಾರ್ ಯೋಜನೆಗೆ ಬಜೆಟ್ ಕಡಿತಗೊಳಿಸಿದ್ದಾರೆ. ಅಂಗನವಾಡಿ ನೌಕರರ ಮತ್ತು ICDS ಮಕ್ಕಳಿಗೆ ಪೌಷ್ಟಿಕಾಂಶದಲ್ಲಿ ಕಡಿಮೆ ಮಾಡಿದ್ದಾರೆ. ಹಲವಾರು ಕೇವಲ ಈ ದೇಶದಲ್ಲಿರ್ತಕ್ಕಂಥ ಕಾರ್ಪೊರೇಟ್ಗಳು ಇನ್ನೂ ಶ್ರೀಮಂತರಾಗಲಿಕ್ಕೆ ಮಾಡಿದಂಥ ಇದೊಂದು ಬಜೆಟ್ ಇದೆ. ಇದರ ವಿರುದ್ಧ CITU ಇಡೀ ದೇಶಾದ್ಯಂತ ಬರುವ ದಿವಸಗಳಲ್ಲಿ ಭಾಳ ದೊಡ್ಡ ಹೋರಾಟ ಮಾಡಬೇಕಂತೇಳಿ ದೇಶದ ಜನರಿಗೆ ಕರೆ ಕೊಡ್ತದೆ. ಇವತ್ತಿನ ಏನು ಹೋರಾಟ ನಾವು DC ಆಫೀಸರಿಗೆ ಏನು ಪ್ರತಿಕೃತಿ ದಹನ ಮಾಡಿದ್ದೇವೆ, ಇದು ಕೇವಲ ಒಂದು ಪ್ರಾರಂಭಿಕ ಒಂದು ನಮ್ಮದು ರಿಯಾಕ್ಷನ್ ಇರ್ತದೆ ಬಜೆಟ್ಗೆ. MB ಸಜ್ಜನ್, CITU ಡಿಸ್ಟ್ರಿಕ್ಟ್ ಸೆಕ್ರೆಟರಿ.